ಚಿಕ್ಕಬಳ್ಳಾಪುರ ಹೊರವಲಯ ಹಳೆ ಆರ್ಟಿಒ ಕಚೇರಿ ಬಳಿ ಇರುವ ಕೈಗಾರಿಕಾ ವಲಯ ಟೈಟನ್ ಐಕೇರ್ ಘಟಕದಲ್ಲಿ ರಾಸಾಯನಿಕ ಸೋರಿಕೆಯಿಂದಾಗಿ 3 ಜನ ಕಾರ್ಮಿಕರು ಉಸಿರುಗಟ್ಟಿ ಗಂಭೀರ ಪ್ರಾಣಭೀತಿಯಿಂದ ಪಕ್ಕದ ಜೈನ್ ಮಿಷನ್ ಆಸ್ಪತ್ರೆ ಸೇರಿಸಿದ ಘಟನೆ ನಿನ್ನೆ ಸಂಜೆ ನಡೆದಿದೆ. ಘಟನೆ ಸಂಭವಿಸಿದ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳ 3 ಜನ ಕಾರ್ಮಿಕರನ್ನ ಹೊರತಂದು ಕೂಡಲೇ ಆಸ್ಪತ್ರೆಗೆ ಸಾಗಿಸಲು ಕಾರಣರಾದರು. ಪ್ರಾಣಭೀತಿಯಿಂದ ಒದ್ದಾಡುತ್ತಿದ್ದ 3 ಕಾರ್ಮಿಕರಿಗೆ ಜೈನ್ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಮಣಿಪಾಲ್ ಆಸ್ಪತ್ರೆ ಸಾಗಿಸಲಾಗಿದ್ದು, ಈಗ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆಂದು ತಿಳಿದು ಬಂದಿದೆ. ಘಟನೆ ನಡೆದ ಮಾಹಿತಿ ತಿಳಿದ ಕೈಗಾರಿಕಾ ವಲಯ ಉಸ್ತುವಾರಿ ಕಾರ್ಮಿಕ ಅಧಿಕಾರಿ, ಕಾರ್ಮಿಕ ಇಲಾಖಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆಂದು ತಿಳಿದು ಬಂದಿದೆ. ಆಸ್ಪತ್ರೆಗೆ ದಾಖಲಾಗಿರುವ 3 ಕಾರ್ಮಿಕರ ಹೆಸರು, ಊರು, ಹುದ್ದೆಗಳ ಬಗ್ಗೆ ತಿಳಿದು ಬಂದಿಲ್ಲ. ಹಾಗೆಯೇ ಈ ಘಟನೆ ಸಂಭವಿಸಲು ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೋ ಅಥವಾ ಆಕಸ್ಮಿಕ ಘಟನೆಯೋ ತನಿಖೆಯಿಂದ ಮಾತ್ರ ಹೊರಬರಬೇಕಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.